ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ತಾರೀಕು ಬಂದು ಎಷ್ಟು? 13 ನವೆಂಬರ್ 2024. ಸೊ ಇವತ್ತು ರಕ್ತದ ಓಕುಳಿ ಅಂತ ನಾವು ಮಾರ್ಕೆಟಲ್ಲಿ ಹೇಳ್ಬೋದು. ಮಾರ್ಕೆಟಲ್ಲಿ ಇವತ್ತು ಬ್ಲಡ್ ಬಾತ್ ಆಗಿದೆ, ಅಂದರೆ ರಕ್ತದ ಓಕುಳಿ ಆಗಿದೆ. ಸೊ ಕಲರ್ ಅಲ್ಲ, ರೆಡ್ ಕಲರ್ ಇವತ್ತು ಮಾರ್ಕೆಟ್. ಸೊ ಮಾರ್ಕೆಟ್ ನಿಫ್ಟಿ ನೋಡ್ಬೋದು -1.36% ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ -2% ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ -2.6% ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ ನಿಯರ್ಲಿ 3%. ತುಂಬ ದೊಡ್ಡ ಮೇಜರ್ ಬ್ರೇಕ್ ಡೌನ್ ಕೊಟ್ಟು ಕ್ಲೋಸ್ ಆಗಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್. ಸೊ ಅಡ್ವಾನ್ಸ್ ಕಡೆ ನೋಡಿದ್ರೆ 235 ಸ್ಟಾಕ್ಸ್, ಡಿಕ್ಲೈನ್ ಕಡೆ 2132 ಸ್ಟಾಕ್ಸ್. ಸೊ ಐ ಡೌಟ್ all our portfolios will be in the green. So I thought, and I will think also, so our portfolios has ended in the red. ಸೊ ಸ್ವಲ್ಪ ಜನರ ಪೋರ್ಟ್ಫೋಲಿಯೋ ಇವತ್ತು ಮ್ಯಾನೇಜ್ ಆಗಿರ್ಬೋದು ಫ್ಲಾಟ್ ಪರ್ಫಾರ್ಮೆನ್ಸ್ ಕೊಡೋದ್ರಲ್ಲಿ, ಬಟ್ ಮೆಜಾರಿಟಿ ಆಫ್ ಆಲ್ ದ ಪೋರ್ಟ್ಫೋಲಿಯೋಸ್ ವಿಲ್ ಬಿ ಮಸ್ಟ್ ಹ್ಯಾವ್ ಕ್ಲೋಸ್ಡ್ ಇನ್ ದ ರೆಡ್ ಅಲ್ವಾ. ಸೊ ಪ್ಲೀಸ್ ಕಮೆಂಟ್ in the comment section whose portfolio has beaten in this time also. So I am curiously waiting. Okay. ಇನ್ನು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ಎಲ್ಲ ಸೆಕ್ಟರ್ಗಳು ಇವತ್ತು ರೆಡ್ಡಲ್ಲಿ ಕ್ಲೋಸ್ ಆಗಿದೆ. ಸೊ ನಿಫ್ಟಿ FMCG -45%, ನಿಫ್ಟಿ FMCG ಮತ್ತು ನಿಫ್ಟಿ IT ಎರಡನ್ನು ಹೊರತುಪಡಿಸಿ ಉಳಿದೆಲ್ಲವೂ ಕೂಡ ನಿಮಗೆ 1% ಮೇಲೆ ಕ್ಲೋಸ್ ಆಗಿದೆ ಅಲ್ವಾ. ಸೊ ಯಾರ ಪೋರ್ಟ್ಫೋಲಿಯೋ ನಿಫ್ಟಿ ITನೇ ಜಾಸ್ತಿ ವೈಟೇಜ್ ಇರುತ್ತೋ ಅವರ ಪೋರ್ಟ್ಫೋಲಿಯೋ ಸ್ವಲ್ಪ ಇವತ್ತು ಕಮ್ಮಿ ಬಿದ್ದಿರಬಹುದು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗಿರ್ಲಿಕ್ಕೆ ಇಲ್ಲ. ಸೊ ನೆಕ್ಸ್ಟು ನಾವು ನಿಫ್ಟಿಯ ಒಂದು ಟೆಕ್ನಿಕಲ್ ಚಾರ್ಟ್ನ ತಗೊಂಡು ನೋಡಿದ್ರೆ, ಟೆಕ್ನಿಕಲ್ ಚಾರ್ಟ್ ಅನಾಲಿಸಿಸ್ ತುಂಬ ಇಂಪಾರ್ಟೆಂಟ್. ಸೊ ಏನಕ್ಕೆ ಇಂಪಾರ್ಟೆಂಟ್ ಅನ್ನೋದು ಸುಮಾರು ಜನಕ್ಕೆ ಇವತ್ತು ಅರ್ಥ ಆಗಿರುತ್ತೆ. ಸೊ ನೋಡಿ, ಚಾರ್ಟ್ ನಮಗೆ ಮಾರ್ಕೆಟ್ನ ಒಂದು ಓವರ್ ವ್ಯೂ ಆಗಲಿ, ಹಿಂದೆ ಹೇಗೆ ನಡೆದಿತ್ತು ಆಗಲಿ, ಮುಂದೆ ಹೇಗೆ ನಡಿಬಹುದು ಅನ್ನೋದನ್ನು ಚಾರ್ಟ್ ನಮಗೆ ತಿಳಿಸ್ಕೊಡುತ್ತೆ. ಸೊ ಚಾರ್ಟ್ ನೋಡಿದ್ರೆ ನಮಗೆ ನಿಯರ್ಲಿ 60 to 70% ನಮಗೆ ಒಂದು ಸ್ಟಾಕ್ ಆಗಲಿ ಅಥವಾ ಒಂದು ಇಂಡೆಕ್ಸ್ನ ಚಿತ್ರಣ ನಮಗೆ ಗೊತ್ತಾಗುತ್ತೆ. ಸೊ ನಾನು ಈಗ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡ್ತೀನಿ ಇವತ್ತಿನ ಒಂದು ನಿಫ್ಟಿಯ ಒಂದು ಬಿದ್ದಿರೋ ಬಗ್ಗೆ. ಓಕೆ, ಸೊ ಇವತ್ತು ಬಿದ್ದಿರೋದು ನಿಫ್ಟಿ ನೋಡಿ, ಈ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಲ್ವಾ. ಸೊ ದಿಸ್ ರೆಡ್ ಕ್ಯಾಂಡಲ್ ಹ್ಯಾಸ್ ಫಾರ್ಮ್ಡ್ ಟುಡೇ. ಸೊ ವಾಟ್ ಡಸ್ ದಟ್ ಇಂಡಿಕೇಟ್ಸ್? ಸೊ ದಿಸ್ ರೆಡ್ ಕ್ಯಾಂಡಲ್ ಏನು ಇಂಡಿಕೇಟ್ ಮಾಡುತ್ತೆ? ಒಂದು ಬೇರಿಶ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀವಾ ಅನ್ನೋದು ಸೂಚಿಸುತ್ತೆ. ಯಾಕೆ ಅಂದರೆ ನಾನು ನೆನ್ನೆ ವಿಡಿಯೋದಲ್ಲಿ ಹೇಳಿದೆ, ಸೊ ನಿಫ್ಟಿ ಒಂದು ಸತಿ ನೋಡಿ ಸಪೋರ್ಟ್ನ ಟಚ್ ಮಾಡಿ ಮತ್ತೆ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಎರಡನೇ ಸತಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಯಿತು, ಮತ್ತು ಅದೇ ಸಪೋರ್ಟ್ನ ಟಚ್ ಮಾಡಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಮೂರನೇ ಸತಿ ಸೊ ಮತ್ತೆ ಇದೇ ಸಪೋರ್ಟ್ನ ಟಚ್ ಮಾಡಿ ನಿಫ್ಟಿ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ಸೊ ಮೇಲಕ್ಕೆ ಅಂದರೆ ಮಾತ್ರಕ್ಕೆ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಏನಿದೆ ಅದ್ರ ಮೇಲೆ ಹೋಗಿ ಯಾವತ್ತೂ ಕ್ಲೋಸ್ ಆಗಿಲ್ಲ. ಸೊ ಸ್ವಲ್ಪ ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿತ್ತು. ಸೊ ದಟ್ ಶೋಸ್ ಬೇರ್ಸ್ ಆರ್ ಸ್ಟಿಲ್ ಇಂಟ್ಯಾಕ್ಟ್. ಬೇರ್ಸ್ ಅಂತ ಏನು ಹೇಳ್ತೀವಿ, ಸೊ ಬೇರ್ಸು ಸೆಲ್ ಮಾಡೋದ್ರಲ್ಲಿ ಇನ್ನೂ ಜಾರಿಯಲ್ಲಿದ್ದಾರೆ ಅನ್ನೋದು ನಮಗೆ ಹೇಳ್ತಾ ಇತ್ತು. ಬಟ್ ನಮಗೆ ಈ ಸಪೋರ್ಟು ವೆರಿ ಇಂಪಾರ್ಟೆಂಟ್. ಏನು ಹೇಳಿ, ಈ ಸಪೋರ್ಟ್ ನಮಗೆ ಏನಿತ್ತು, ಈ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿತ್ತು ಒಂದು ಮಾರ್ಕೆಟ್ನ ಬಚಾಯಿಸುವಲ್ಲಿ. ಸೊ ಇವತ್ತು ನಾನು ನಿನ್ನೆ ಹೇಳಿದ್ದೆ, ಇಫ್ ದ ನಿಫ್ಟಿ ಬೈ ಚಾನ್ಸ್ ಬ್ರೇಕ್ಸ್ ದಿಸ್ ಸಪೋರ್ಟ್, ಸೊ ದಟ್ ಮೀನ್ಸ್ ಡೋರ್ಸ್ ವಿಲ್ ಓಪನ್ ಫಾರ್ ಬೇರ್ಸ್. ಸೊ ಬೇರ್ ಮಾರ್ಕೆಟ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಸಂಭವ ಜಾಸ್ತಿ ಈ ಸಿಂಬಲ್ಲು ನಮಗೆ ಕೊಡುತ್ತೆ. ಸೊ ಸಿಗ್ನಲ್ ನಮಗೆ ಈಗ ಸಿಕ್ಕಿದೆ. ಸೊ ಇವತ್ತಿನ ಒಂದು ಮಾರ್ಕೆಟ್ ಸೆಲ್ ಆಫ್ ಏನಿತ್ತು ಅದರಿಂದ ಇವತ್ತು ನಿಫ್ಟಿ ನಮಗೆ ಒಂದು ಕ್ಲಿಯರ್ ಕಟ್ ಮೆಸೇಜನ್ನು ಕೊಟ್ಟಿದೆ, ವಿ ಹ್ಯಾವ್ ಎಂಟರ್ಡ್ ಒಂದು ಪಾರ್ಷಿಯಲ್ ಬೇರ್ ಮಾರ್ಕೆಟ್ ಅಂತ ಅಲ್ವಾ. ಸೊ ಪಾರ್ಷಿಯಲ್ ಬೇರ್ ಮಾರ್ಕೆಟ್ಗೆ ಎಂಟರ್ ಆಗಿದ್ದೀವಿ ಅನ್ನೋದನ್ನು ತಿಳಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾವೀಗ ಚಿಕ್ಕದಾಗಿ ಒಂದು ಟ್ರೆಂಡ್ ಲೈನ್ನ ಹಾಕೋಣ. ನಾನು ಈಗ ನೋಡಿ ಒಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಸೊ 5 to 6% ಕರೆಕ್ಷನ್, ಆಲ್ ಟೈಮ್ ಹೈಯಿಂದ 5 to 6% ಕರೆಕ್ಷನ್ ಆದರೆ ಅದು ಹೆಲ್ದಿ ಕರೆಕ್ಷನ್ ಅಂತ ಕರೀತಾರೆ. ಸೊ 6% ಇಂದ ನೆಕ್ಸ್ಟು ಎಷ್ಟು 8 ಅಥವಾ 9% ಆದರೆ ಅದು ಕೂಡ ಒಂದು ಹೆಲ್ದಿ ಕರೆಕ್ಷನ್ ಅಂತ ಕರೀತಾರೆ. ಸೊ 10% ಏನಾದ್ರು ಆದರೆ 10 to 15% ಈಸ್ ಕನ್ಸಿಡರ್ಡ್ ಆ್ಯಸ್, ಹೌದು ಇದು ಹೆಲ್ದಿ ಕರೆಕ್ಷನ್ನೇ, ಬಟ್ ಮೇಜರ್ ಬ್ರೇಕ್ ಡೌನ್ ಆಗಿದೆ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕಂದರೆ 10% ಟಾಪಿಂದ ಬಿದ್ದಿದೆ ಅಂದರೆ ಇದು ಸಾಮಾನ್ಯವಾದ ಮಾತೇ ಅಲ್ಲ. ಸೊ 10% ಅಂದರೆ ಎಷ್ಟಾಯಿತು, ನಿಯರ್ಲಿ 2117 ಪಾಯಿಂಟ್ಸ್. ಸೊ ನಿಫ್ಟಿ ಟಾಪಿಂದ 2717 ಪಾಯಿಂಟ್ಸ್, ಸಾರಿ 100 ಅಲ್ಲ, 2717 ಪಾಯಿಂಟ್ಸ್ ಡೌನ್ ಇದೆ ಇವತ್ತಿನ ಕ್ಲೋಸಿಂಗ್ ಬೇಸಿಸಲ್ಲಿ. ಹೌದು, ಯಾಕೆಂದರೆ ನಿಫ್ಟಿಗೆ ಮೇಜರ್ ಸಪೋರ್ಟ್ ಆಗಿದೆ ಈ 23,999 ಅಂದರೆ 24,000 ಅಂತ ಅಂದ್ಕೊಳ್ಳಿ. ಸೊ 24,000 ಈಸ್ ಕನ್ಸಿಡರ್ಡ್ ಆಸ್ ಅ ಮೇಜರ್ ಸಪೋರ್ಟ್. ಅದು ಬ್ರೇಕ್ ಡೌನ್ ಆದರೆ ನಿಫ್ಟಿಗೆ ತುಂಬ ಕಷ್ಟ ಅಂತಿತ್ತು, ಬಟ್ ಅದು ಇವತ್ತು ಬ್ರೇಕ್ ಡೌನ್ ಆಗಿದೆ. ಸೊ ಇವತ್ತಿನ ಒಂದು ಮೇಜರ್ ಕಾರಣ ಏನು, ನಿನ್ನೆಯ ಒಂದು CPI ಇನ್ಫ್ಲೇಷನ್ ಡೇಟಾ. ಸೊ ಇನ್ಫ್ಲೇಷನ್ ಡೇಟಾ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು,
5.85 ಟು 6% ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಲ್ವಾ. ಸೊ ರಿಯಾಲಿಟಿ ಎಷ್ಟು ಬಂತು, ರಿಯಲ್ಗೆ 6.21% ಬಂತು, ವಿಚ್ ಇಸ್ ಕನ್ಸಿಡರ್ಡ್ ಆಸ್ 14 ಮಂತ್ ಹೈ. ಸೊ ಇದು ಇವತ್ತಿನ ಒಂದು ಮೇಜರ್ ಸೆಲ್ ಆಫ್ಗೆ ಕಾರಣ. ಇದಲ್ದಲೆ ಮತ್ತು ಬೇರೆ ಕಾರಣಗಳು ಏನೋ, ಒಂದು ನಮ್ಮ ರುಪಿ ಮತ್ತು ಏನು ಲೋಗೆ ಟಚ್ ಆಗ್ತಾ ಇದೆ. ಸೊ ಆಲ್ರೆಡಿ 84.4ಗೆ 1 ಪೈಸಾ ಮತ್ತು ಅಗೈನ್ ರುಪಿ ಲೋ ಆಗಿದೆ. ಇನ್ನೊಂದು ಡಾಲರ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು FIIs ಇವ್ರದ್ದು ಸೆಲ್ಲಿಂಗ್ ಏನಿದೆ ಇದನ್ನು ಜಾರಿಯಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೊಂದು ನಾಲ್ಕನೇದು ವ್ಯಾಲ್ಯೂಯೇಷನ್ಸ್, ನಿಫ್ಟಿಯ ಒಂದು ವ್ಯಾಲ್ಯೂಯೇಷನ್ ಇನ್ನೂ ತುಂಬ ಹೈಯರ್ ಆಗಿ ಕಾಣ್ತಾ ಇದೆ FIIಸ್ಗೆ. ಸೊ FIIs ಎಷ್ಟು ಸೆಲ್ ಮಾಡ್ತಾರೆ ಅಷ್ಟು ನಮ್ಮ ಮಾರ್ಕೆಟ್ ಬೀಳ್ತಾ ಇರುತ್ತೆ. DIIs ಅಂತ ಏನಿದ್ದಾರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಇವರು ಬೈ ಮಾಡಿ ನಮ್ಮ ಮಾರ್ಕೆಟ್ನ ಬಚಾಯಿಸ್ತಿದ್ರು. ಬಟ್ ಲಾರ್ಜ್ ಅಮೌಂಟಲ್ಲಿ ಸೆಲ್ ಮಾಡಿದಾಗ ಇವರು ಕೂಡ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಇವತ್ತು ಗೊತ್ತಾಗಿದೆ ಅಲ್ವಾ. ಸೊ ಇನ್ನು ಇದಲ್ದಲೆ ಮೇಜರ್ ಫ್ಯಾಕ್ಟರ್ಸ್ ಬೇರೆ ಏನಾದರೂ ಇದೆಯಾ, ವ್ಯಾಲ್ಯೂಯೇಷನ್ ಆಗಿರ್ಬೋದು, FI ಸೆಲ್ಲಿಂಗ್ ಆಗಿರ್ಬೋದು. ಸೊ ನನ್ನ ಕಣ್ಣಿಗೆ ಮೇಜರ್ ಫ್ಯಾಕ್ಟರ್ಸ್ ಬೇರೆ ಯಾವುದೂ ಕಾಣ್ತಾ ಇಲ್ಲ. ಸೊ ನೋಡೋಣ, ಇವತ್ತು ಒಂದು ಹ್ಯೂಜ್ ಸೆಲ್ ಆಫ್ ಮಾರ್ಕೆಟಲ್ಲಿ ಆಗಿದೆ. ಸೊ ನಾಳೆನೂ ಇದೇ ಥರ ಸೆಲ್ ಆಫ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಇದೆ. ಸೊ ಎಲ್ಲಿವರೆಗೆ ಬೀಳ್ಬೋದು ಅನ್ನೋದನ್ನು ಒಂದು ಸತಿ ನೋಡ್ಬೋಣ ಬನ್ನಿ. ಸೊ ಎಲ್ಲಿವರೆಗೂ ಬೀಳ್ಬೋದು ಅಂತ ನನ್ನ ಅಂದಾಜು ಏನಿದೆ ಅಂದರೆ, ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಬಂದು 23,288. ಸೊ ನಿಫ್ಟಿಯ ನೆಕ್ಸ್ಟ್ ಸಪೋರ್ಟ್ ಎಷ್ಟು? ಸೊ ನೆಕ್ಸ್ಟ್ ಸಪೋರ್ಟ್ ಈಸ್ 28 ಅಲ್ಲ, ಸಾರಿ 23,288 ನೆಕ್ಸ್ಟ್ ನಿಫ್ಟಿ ಸಪೋರ್ಟ್. ಓಕೆ, ಇಫ್ ದಿಸ್ ಬ್ರೇಕ್ಸ್, ಸೊ ದೆನ್ ಇಟ್ ವಿಲ್ ಕಮ್ ಟು 15% ಆಲ್ ಟೈಮ್ ಹೈ ಕ್ರ್ಯಾಶ್. ಸೊ ಪಾರ್ಷಿಯಲ್ ಇದ್ದಿದ್ದು ಮೇಜರ್ ಬೇರ್ ಮಾರ್ಕೆಟ್ಗೆ ಎಂಟ್ರಿ ಆಗಿದೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಓಕೆ, ಸೊ ನೋಡೋಣ ನಾಳೆ ಮಾರ್ಕೆಟ್ ಯಾವ ಥರ ತೊಗೊಂಡೋಗುತ್ತೆ ಅಂತ. ನಿನ್ನೆ ನಮ್ಮ ಇಂಡಿಯಾದ ಇನ್ಫ್ಲೇಷನ್ ಡೇಟಾ ಹೊರಬಿದ್ದಿತ್ತು. ಏನು ಹೊರಬಿದ್ದಿತ್ತು? ಸೊ 6.21% ಇನ್ಫ್ಲೇಷನ್ ಡೇಟಾ ಬಂದಿತ್ತು. ಇದು 14 ಮಂತ್ ಹೈ ಅಲ್ವಾ, 14 ಮಂತ್ ಹೈಯರ್ಗೆ ಹೋಗಿ ಕ್ಲೋಸ್ ಆಗಿತ್ತು. ಸೊ ಅದರ ಬೆನ್ನಲ್ಲೇ ಇವತ್ತು ವೆಜಿಟೇಬಲ್ ಪ್ರೈಸಸ್ದು ಡೇಟಾ ಹೊರಬಿದ್ದಿದೆ. 57 ಮಂತ್ ಹೈ ಏನಿದೆ ಅಂದರೆ ಕಳೆದ 57 ತಿಂಗಳುಗಳು ಏನಿದೆ ಅದರದ್ದು ಸರಾಸರಿ ತೊಗೊಂಡ್ರೆ ಅದಕ್ಕಿಂತ ಜಾಸ್ತಿ ಇವತ್ತು ತರಕಾರಿ ರೇಟ್ ಆಗಿದೆ. ಅಂದರೆ ವೆಜಿಟೇಬಲ್ ರೇಟ್ಸ್ ಹ್ಯಾಸ್ ಗಾನ್ ಅಪ್ ಮೋರ್ ದೆನ್ 57 ಮಂತ್ ಹೈ. ಸೊ ದಿಸ್ ಇಂಡಿಕೇಟ್ಸ್ ಇನ್ಫ್ಲೇಷನ್ ಹ್ಯಾಸ್ ಹಾರ್ಡನ್ಡ್. ಸೊ ಇನ್ಫ್ಲೇಷನ್ ಇದೇ ಥರ ಆಗ್ತಾ ಇದ್ದರೆ ರೆಪೋ ರೇಟ್ಸು ಕಟ್ ಆಗೋದು ಮುಂದಕ್ಕೆ ಹೋಗ್ತಾ ಇರುತ್ತೆ, ಮತ್ತು ಫೆಡ್ರಲ್ ಬ್ಯಾಂಕ್ಸು ಕೂಡ ಕಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಈ ಎಲ್ಲ ನ್ಯೂಸ್ಗಳು ಇವಾಗ ಮಾರ್ಕೆಟಲ್ಲಿ ಹರಿದಾಡಲಿಕ್ಕೆ ಶುರುವಾಗ್ತಾ ಇದೆ. ಸೊ ನೋಡೋಣ ಮಾರ್ಕೆಟ್ಸು ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ನಾಳೆ ಅಂತ. ಸೊ ಇಲ್ಲಿಗೆ ಇವತ್ತಿನ ಒಂದು ಸೆಷನ್ ಮುಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಮಾರ್ಕೆಟ್ ಕ್ರ್ಯಾಶ್ ಬಗ್ಗೆ ನಾನು ರೀಸನ್ಸ್ ಹೇಳಿದ್ದೀನಿ, ನನ್ನ ಒಂದು ಅನಾಲಿಸಿಸ್ ಹೇಳಿದ್ದೀನಿ, ನೆಕ್ಸ್ಟ್ ಸಪೋರ್ಟ್ ನಾನು ಹೇಳಿದ್ದೀನಿ. ಸೊ ಪ್ಲೀಸ್ ಡೂ ಲೈಕ್ ದ ವಿಡಿಯೋ, share the video, and please see till end. So if you like the video, please give thumbs up and please comment in the comment section if any improvements needs to be done. Thank you from my side. So meet you in the next video.